ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹಳ್ಳಿಗಳಲ್ಲಿ, ಊರುಗಳಲ್ಲಿ ಜನ ಏನು ಮಾತಾಡ್ತಾರೆ ಅನ್ನೋದನ್ನು ಅವರು ಇನ್ಫ್ಲೂಯೆನ್ಸ್ ಗ್ಯಾದರ್ ಮಾಡಿಕೊಡುವಂಥ ಇವತ್ತು ಗೊಂಬಿ ಸಮಾಜ ಅಂತ ಕರಿತೀವಿ. ಇಂಥ ಹಲವಾರು ಟೆಕ್ನಾಲಜಿಗಳನ್ನು ಅವರು ಮಾಡ್ತಾಯಿದ್ರು. ಸೊ ಹೀಗಾಗಿ ಅವರನ್ನು ಗ್ರೇಟ್ ಮರಾಠ ಬದಲಾಗಿ ಗ್ರೇಟ್ ಇಂಡಿಯನ್ ಮಾಡ್ತಾರೆ. ಈ ಎಲ್ಲ ಗೊಂದಲಗಳನ್ನ ನಿವಾರಣೆ ಮಾಡೋದಕ್ಕೆ ಇರುವ ಏಕೈಕ ಪರಿಹಾರ ಅಂದ್ರೆ ಈ ಒಳ ಮೀಸಲಾತಿ ವರ್ಗೀಕರಣದ ಸಮೀಕ್ಷೆಯಲ್ಲಿ ಆಯಾ ಜಾತಿಗಳು ತಮ್ಮ ತಮ್ಮ ಜಾತಿಗಳನ್ನ, ತಮ್ಮ ಮೂಲ ಜಾತಿಗಳನ್ನ ಕಡ್ಡಾಯವಾಗಿ ನಮೂದಿಸಬೇಕು. ಅದರಲ್ಲೂ ಕೂಡ ವಿದ್ಯಾವಂತರು, ಬುದ್ಧಿವಂತರು ಇದ್ದರೆ ಇವರು ಇದರಲ್ಲಿ ನೇರವಾಗಿ ಪಾಲ್ಗೊಳ್ಳಬೇಕು. ಸುಳ್ಳು ಜಾತಿಗಳನ್ನು ಹೇಳ್ಕೊಂಡು ಅದರಿಂದ ಮರೆಮಾಚೋದ್ರಿಂದ ಏನೂ ಪ್ರಯೋಜನ ಆಗಿರೋದಿಲ್ಲ. ಹಳ್ಳಿಗಾಡುಗಳಲ್ಲಿರುವಂಥವ್ರು ಸಾಮಾನ್ಯವಾಗಿ ಗೊತ್ತಾಗ್ಬಿಡುತ್ತೆ, ಕೇರಿಗಳು ಅಲ್ಲೆಲ್ಲ ಇರ್ತವೆ, ಅಲ್ಲೆಲ್ಲ ಸಮೀಕ್ಷೆ ಸುಲಭ ಆಗುತ್ತೆ. ಆದ್ರೆ ನಗರ ಪ್ರದೇಶಗಳಲ್ಲಿ ಇದು ಸ್ವಲ್ಪ ಗೊಂದಲ ಆಗುತ್ತೆ. ಕೆಲವರು ಬಾಡಿಗೆ ಮನೆಯಲ್ಲಿರೋರು ತಮ್ಮ ಜಾತಿಗಳನ್ನು ಹೇಳ್ಕೊಳ್ಳೋದಿಲ್ಲ. ಇದು ಸಮಸ್ಯೆ ಇದೆ. ಅದಕ್ಕೆ ಅವ್ರಿಗಾಗಿ ಏನ್ ಮಾಡಿದ್ದಾರೆ, ಆನ್ಲೈನ್ ಮಾಡಿದ್ದಾರೆ. ಆನ್ಲೈನ್ ಅಲ್ಲೂ ಕೂಡ ಅವ್ರಿಗೆ ಹೇಳ್ಕೋಬಹುದು. ಅದರಿಂದ ಸ್ಪಷ್ಟವಾಗಿ ತಮ್ಮ ಜಾತಿಯನ್ನ ವಲಯ ಅಂದ್ರೆ ವಲಯ ಅಂತ ಬರೆಸ್ಬೇಕು, ಮಾದಿಗ ಅಂದ್ರೆ ಮಾದಿಗ ಅಂತ ಬರೆಸ್ಬೇಕು. ಹಾಗೇನೆ ಒಡ್ಡ, ಈ ರೀತಿಯ ಕೊರಮ, ಕೊರ್ಚ, ಲಮಾಣಿ ಏನು SC ಪಟ್ಟಿಯಲ್ಲಿರುವಂತವರು ಎಲ್ಲರೂ ಕೂಡ ಇದನ್ನ ಸಂಪೂರ್ಣವಾಗಿ ತಮ್ಮ ಜಾತಿಯನ್ನ ಭರಿಸುವ ಮೂಲಕ ನಿಖರವಾದ ದತ್ತಾಂಶವನ್ನ ನಾವು ಇಟ್ಕೊಂಡು ಮುಂದೆ ಸರ್ಕಾರ ಏನು ಯೋಜನೆಗಳನ್ನ ರೂಪಿಸುತ್ತೆ, ಈ ಜನಸಂಖ್ಯೆ ಆಧಾರದ ಮೇಲೆ ಆ ಯೋಜನೆಗಳನ್ನ ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನಮ್ಮ ಚಳುವಳಿಯ ಕಾರ್ಯಕರ್ತರು ಗ್ರಾಮೀಣ ಭಾಗದಲ್ಲಿರೋ ಎಲ್ಲ ನಮ್ಮ ಸಮುದಾಯಗಳಿಗೆ ಹೇಳಬೇಕು, ಅವರಿಗೆ ತಿಳುವಳಿಕೆ ಕೊಡಬೇಕು. भाई सभी साथी सर्कल बना लो, शास्त्री चाइल्ड बना दो ಸಾಧಾರಣ ಮಳೆ ಅದಕ್ರಿ ಈ ನಮೂನೆ ಐತ್ರಿ. ಒಳಗೆಲ್ಲ ನೀರ್ರಿ, ಕಾಳೆಲ್ಲ ತೋದವ್ರಿ, ಯಾನ್ ಅಕ್ಕಿ ಜೋಳ ಗೊಂಜಾಳ ಎಲ್ಲ ತೋದವ್ರಿ, ಹಾಸಿಗೆ ಎಲ್ಲ ತೋದವ್ರಿ. ಮತ್ತೆಲ್ಲ ಸಣ್ಣ ಕೊಸ್ಕೂಲ್ರಿ ಅದ ಇದ ಮನ್ಯಾಗ ಆಯ್ರಿ ಎಲ್ಲ ಬೆಳ್ದಾಗ ಮಳೆ ಆಯ್ತು. ಯಾರ ಇಲ್ರಿ, ಇಲ್ಲ ಸುಮ್ ಬಾಜೋರ್ ಅಂದ್ರೆ ಕೊಟ್ರಿ ಹತ್ತತ್ತಿ ಟೈಮ್ ಇಲ್ಲಿ ಆಯುಷ್ಯ ಆಯ್ತ್ರಿ. ಪೂರ ಆಯುಷ್ಯ ಆಯ್ತ್ರಿ. ಎಲ್ಲ ತಾಲೂಕ್ ಪಂಚಾಯತಿ, ಇಲ್ಲಿ ಊರಾಗ ಪಂಚಾಯತಿ ಎಲ್ಲ ಅರ್ಜಿ ಕೊಟ್ಟು ಮಾಡಿ ತಹಸೀಲ್ದಾರ್ ಕೊಟ್ಟಿವ್ರಿ, ಎಲ್ಲ ಕೊಟ್ಟಿವ್ರಿ. ಯಾರು ರಾಜಕಾರಣದವ್ರು ಹೇಳ್ರಿ ಮಾಡ್ರಿ, ಯಾರು ಒಟ್ಟು ಸ್ಕೇರೆ ಇಲ್ರಿ, ಯಾನ ಸ್ಕೇರೆ ಇಲ್ರಿ. ಆಯ್ತು ಅರ್ಜಿ ಕೊಡು ಹೋಗು ಒಂದೊಂದು ಅರ್ಜಿಗೆ
4-5 ಸಲ ಹೋಗೋದು ಬರೋದ್ರಿ. ಅದಕ್ಕೆ ಖರ್ಚು ಅದಕ್ಕೆ ಹೆಚ್ಚಾಗೈತ್ರಿ ರೀ. ನಮ್ದು ಇರೋದು 13 ಗಂಟೆ ಹೊಲ ರೀ. ಇಲ್ಲಿ ಆಯುಷ್ಯ ಆಗಿ ಹೋಯ್ತ್ರಿ ನಮ್ರಿ. ಅದೇ ಮತ್ತೆ ಇನ್ನು ಏನು ಇತ್ರಿ ಅನ್ನೋದು ಬಿಟ್ರೆ ಹಿಂಗಾಗಿತ್ರಿ ನಮ್ಗೆ. ಯಾರು ಬಂದು ಇಲ್ಲಿ ಏನು ಕೆಳಗಿಲ್ರಿ ಅವ್ರು ಒಟ್ಟರಿ. ಒಂದು ಪೈಸದ ಸವಲತ್ತು ಏನೇ ಇಲ್ರಿ. ನಂದು ಆಯುಷ್ಯ ಆಗಿ ಹೋಯ್ತಲ್ರಿ. ನಂದು 53 ವಯಸ್ಸು ನಂದ್ರಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.